ಅವಸ್ಥೆಯನ್ನು ನೋಡ್ತಾ ಇದ್ದಾರೆ. ಏಕಾಂತವಾಸಿ ಮಕ್ಕಳನ್ನು ಬಾಬಾ ನೋಡ್ತಾ ಇದ್ದಾರೆ, ಮುಗುಳ್ನಗ್ತಾ ಇದ್ದಾರೆ. ಏಕರಸ ಸ್ಥಿತಿಯಲ್ಲಿ ಯಾವ ಮಕ್ಕಳು ಕುಳಿತುಕೊಂಡಿದ್ದೀರಿ, ಬನ್ನಿ ನಿಮ್ಮೆಲ್ರಿಗೂ ಒಂದು ವಿಶೇಷ ತಿಲಕವನ್ನು ಹಚ್ತೀನಿ ಅಂತ ಬಾಬಾ ಗುಪ್ತವಾಗಿ ತಿಲಕವನ್ನು ಹಚ್ತಾ ಇದ್ದಾರೆ. ಯಾರ್ದೆಲ್ಲ ಏಕಾಗ್ರತೆ ಇತ್ತು, ಏಕರಸ ಸ್ಥಿತಿ ಇತ್ತು ಅಂಥ ಮಕ್ಕಳಿಗೆ ವಿಶೇಷವಾಗಿ ಒಂದು ತಿಲಕವನ್ನು ಹಚ್ಚಿದರು ಬಾಬರವರು. ತಿಲಕವನ್ನು ನಾವೆಲ್ಲರೂ ಸ್ವೀಕರಿಸಿ ಸೆಕೆಂಡಿನಲ್ಲಿ ಸೂಕ್ಷ್ಮವತನದ ಎತ್ತರದ ಲೈಟ್ನ ಬಂಗಾರದ ಬೆಟ್ಟದ ಮೇಲೆ ಪರಮಾತ್ಮ ನಾವೆಲ್ಲ ಮಕ್ಕಳನ್ನು ತನ್ನ ಛತ್ರ ಛಾಯೆಯಲ್ಲಿ ಕೂರಿಸ್ತಾ ಇದ್ದಾರೆ. ಪರಮಾತ್ಮ ಛತ್ರ ಛಾಯೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಕಂಪ್ಲೀಟ್ ನಿರಹಂಕಾರಿ ಮಕ್ಕಳಾಗಿದ್ದೇವೆ, ನಿರ್ವಿಕಾರಿ ಮಕ್ಕಳಾಗಿದ್ದೇವೆ, ಫರಿಷ್ಠಗಳಾಗಿದ್ದೇವೆ, ಅವ್ಯಕ್ತ ವತನವಾಸಿಗಳಾಗಿದ್ದೇವೆ. ಬಾಬಾ ಮುಗುಳ್ನಗ್ತಾ ಮಾತನಾಡ್ತಾ ಇದ್ದಾರೆ. ಅಟೆನ್ಷನ್ ಪ್ಲೀಸ್. ಬಾಬಾ ನೋಡ್ತಾ ಇದ್ದಾರೆ. ಒಂದೊಂದು ಮಗುವಿಗೆ ವಿಶೇಷ ತಾಕತ್ತನ್ನು ತುಂಬ್ತಾ ಇದ್ದಾರೆ. ಒಂದೊಂದು ಮಗುವನ್ನು ಬಾಬಾ ಸಮೀಪದಲ್ಲಿ ನೋಡ್ತಾ ಛತ್ರ ಛಾಯೆಯಲ್ಲಿ ಎಲ್ಲರೂ ಕುಳಿತುಕೊಂಡಿದ್ದೀರಿ. ಏಕಾಗ್ರ ಚಿತ್ ಏಕರಸ ಸ್ಥಿತಿಯಲ್ಲಿದ್ದೀರಿ. ಚೆಕ್ ಮಾಡ್ತಾ ಮುಗುಳ್ನಗ್ತಾ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ ಬಾಬಾ. ಅವ್ಯಕ್ತ ವತನದಲ್ಲಿ ಅವ್ಯಕ್ತ ಬಾಪ್ ದಾದಾರವರು ಅವ್ಯಕ್ತ ಫರಿಷ್ಠಗಳನ್ನು ತನ್ನ ಸಮ್ಮುಖದಲ್ಲಿ ಕೂರಿಸಿ ಅವ್ಯಕ್ತ ವಾಣಿಯನ್ನು ನುಡಿಸ್ತಾ ಇದ್ದಾರೆ. ನಾವೆಲ್ಲರೂ ಅವ್ಯಕ್ತ ವತನದಲ್ಲಿ ಅವ್ಯಕ್ತ ಬಾಪ್ ದಾದಾರವರಿಂದ ಅವ್ಯಕ್ತ ವಾಣಿಯನ್ನು ಆಲಿಸುತ್ತಿದ್ದೇವೆ. ಹದ್ದಿನ ಬಾಬಾ ಹೇಳ್ತಾರೆ, ಹದ್ದಕ್ಕೆ ಆಕರ್ಷಣೆಯ ವಿಭೂತಿಯೋ ಸೆ ಪರೆ ರಹನೆ ವಾಲಾ ಹಿ ಸಚ್ಚಾ ವೈಷ್ಣವ್. ಏನಂದ್ರೆ ಬಾಬಾ, ಯಾರಿಗೆ ಟೆನ್ಷನ್ ಇತ್ತು? ಎಲ್ರಿಗೂ ಅಟೆನ್ಷನ್ ಇತ್ತ? 100% ಅಟೆನ್ಷನ್ ಇದ್ದವ್ರು ಆನ್ಸರ್ ಮಾಡ್ಬೇಕು. ಏನಂದ್ರೆ ಬಾಬಾ ಹೆಡ್ಡಿಂಗಲ್ಲಿ? ಅಚಾನಕ್ ಪರೀಕ್ಷೆ ತಗೋತಾರೆ ಬಾಬರವರು. ಸತ್ಯ ವೈಷ್ಣವರು ಹದ್ದಿನ ಆಕರ್ಷಣೆ ಇಲ್ಲದವರು. ಮತ್ತು ಫುಲ್ಲು ಏನು ಹೇಳಿದ್ರು ಬಾಬಾ? ಹದ್ದಕ್ಕೆ ಆಕರ್ಷಣೋನ್ಸೆ, ಹದ್ದಿನ ಆಕರ್ಷಣೆಗಳು ಮತ್ತು ವಿಭೂತಿಗಳು. ಹದ್ದಿನ ಆಕರ್ಷಣೆಗಳು ಅಥವಾ ವಿಭೂತಿಗಳಿಂದ ಪರೇ ಇರುವಂತಹವರೇ ಸತ್ಯವಾದ ವೈಷ್ಣವರು ಅಂದರು ಬಾಬರು. ವಿಭೂತಿ ಅಂದರೆ ವಿಭೂತಿ ಒಂದ್ಸೆ ಪರೆ. ವಿಭೂತಿ ಅಂದರೆ ಏನು? ಹದ್ದಿನ ಆಕರ್ಷಣೆ ಅಥವಾ ವಿಭೂತಿಗಳಿಂದ ಪರೆ ಇರುವಂತಹ, ಭಿನ್ನ ಇರುವಂಥವರು ಸತ್ಯವಾದ ವೈಷ್ಣವರು ಅಂದರು ಬಾಬರವರು. ವಾಸಿಗಳು, ಇಚ್ಛೆ, ದೇಹಾಭಿಮಾನ. ವಿಭೂತಿ ಅಂದ್ರೇನು? ಸಿದ್ಧಿ. ವಿಭೂತಿ ಅಂದರೆ ಸಿದ್ಧಿ, ಆಕರ್ಷಣೆ, ಚಮತ್ಕಾರಿಕ ವಿಶೇಷತೆಗಳು ಇರ್ತಾವಲ್ಲ, ಅದಕ್ಕೆ ವಿಭೂತಿ ಅಂತ ಹೇಳ್ತಾರೆ. ಅದರಿಂದನೂ ಇನ್ನೂ ಎತ್ತರ ಅಂತ. ಪರೆ ಅಂದರೆ ಇನ್ನೂ ಮೇಲಕ್ಕೆ ಹೋಗುವಂಥವ್ರು ಅಂತ. ಈ ಥರ ಅವಸ್ಥೆ ಎಲ್ಲ ಗುಣಗಳು, ಶಕ್ತಿಗಳು, ಚಮತ್ಕಾರಿಕ ಅನುಭವಗಳಿಂದ ಮೇಲೆ ಅಂತ, ಇನ್ನೂ ಹೈಯೆಸ್ಟ್. ಹೈಯೆಸ್ಟ್, ಎಕ್ಸಲೆಂಟ್, ಅದಕ್ಕಿಂತ ಹೈಯೆಸ್ಟ್ ಅಂತ. ಭಗವದ್ಗೀತೆಯಲ್ಲಿ ಬರ್ತದಲ್ವಾ, ವಿಭೂತಿಯ ಅಂದರೆ ಶಕ್ತಿಗಳು. ಪರಮಾತ್ಮನ ವಿಭೂತಿ ಅಂದರೆ ಶಕ್ತಿ, ಗುಣಗಳು ಬಹಳ ಮಹಾನ್ ಆಗಿದೆ.
ಜ್ಞಾನ, ಶಾಂತಿ, ಪ್ರೇಮ, ಆನಂದ, ಶಕ್ತಿ ಏನಿದೆಯಲ್ವಾ, ವಿಭೂತಿಗಳಿಂದ ಅದಕ್ಕಿಂತ ಹೈಯೆಸ್ಟ್ ಅಂತ ಸಂಕೇತ. ಬರೀ ಶಕ್ತಿಗಳಲ್ಲಿ ಅಷ್ಟೇ ಸಿಕ್ಕಾಕೊಳ್ಳೋದಲ್ಲ, ಅನುಭವ ಮತ್ತು ಸಿದ್ಧಿಗಳಲ್ಲಿ ಅಷ್ಟೇ ಸಿಕ್ಕಾಕೊಳ್ಳೋದಲ್ಲ, ಬಲ್ಕಿ ಸ್ವಯಂ ಆ ಒಂದು ಪರಮಾತ್ಮನಿಂದ ಜುಡುಜಾನ ಕನೆಕ್ಟ್ ಆಗ್ಬಿಡುವಂಥದ್ದಂತ. ಬರೀ ಶಕ್ತಿಗಳನ್ನು, ಗುಣಗಳನ್ನು ಪಡೆದುಕೊಳ್ಳುವುದಷ್ಟೇ ಅಲ್ಲ, ಚಮತ್ಕಾರಿಕ ಅನುಭವಗಳಿಂದನೂ ಕೂಡ ಹೈಯೆಸ್ಟ್ ಸ್ಟೇಜ್ ಅಂದರೆ ಆ ಪರಮಾತ್ಮನ ಜೊತೆಗೆ ಕನೆಕ್ಟ್ ಆಗಿಬಿಡೋದು ಹೈಯೆಸ್ಟ್ ಸ್ಟೇಜ್. ತಿಳ್ಕೊಳ್ರಿ, ಯಾರಿಗಾದರೂ ಏನಾದರೂ ಶಾಂತಿ ಅನುಭವ ಆಯಿತು ಯೋಗ ಮಾಡ್ತಾ ಮಾಡ್ತಾ, ಇದೊಂದು ವಿಭೂತಿ ಆಗಿದೆ. ಇದೊಂದು ವಿಭೂತಿ ಅಂತ ಹೇಳ್ತೀವಿ. ಶಾಂತಿ ಅನುಭವ ಆಯಿತು. ಇನ್ನು ಕೆಲವೊಬ್ಬರಿಗೆ ಶಕ್ತಿ ಅನುಭವ ಆಯಿತು, ಇದು ಕೂಡ ಒಂದು ವಿಭೂತಿ. ಆದರೆ ಯಾವ ಆತ್ಮ ಈ ಎಲ್ಲ ಅನುಭವಗಳಿಗಿಂತ ಎತ್ತರ, ಈ ಎಲ್ಲ ಅನುಭವಗಳು ಜುಜ್ಬಿ ಅಂತಾರಲ್ಲ ನಿಮ್ಮ ಭಾಷೆಯಲ್ಲಿ, ಈ ಅನುಭವಗಳಿಗಿಂತನೂ ಪಾರ್ ಹೋಗಿಬಿಟ್ಟು ಸೀದಾ ಪರಮಸತ್ತ ಜೊತೆ ಕನೆಕ್ಟ್ ಆಗುವಂಥವ್ರಿಗೆ ವಿಭೂತಿಗಳಿಗಿಂತ ಮೇಲೆ ಸ್ಥಿತಿ, ಪರಿಸ್ಥಿತಿ ಅಂತಾರೆ ಬಾಬ್ರವರು. ಯಾಕೆ ಇದನ್ನು ಹೇಳ್ತಿದ್ದಾರೆ ಅಂದರೆ ಬಾಬ್ರವರು ಕೆಲವೊಮ್ಮೆ ಏನಾಗ್ತಿದೆ, ಅನುಭವಗಳಲ್ಲೇ ಸಿಕ್ಕಾಕೋತೀವಿ ನಾವು. ಅನುಭವ ಆಯಿತು, ಸಮಾಧಾನ, ಅಷ್ಟಕ್ಕೆ ನಿಲ್ತೀವಿ. ಇನ್ನೂ ಅದಕ್ಕಿಂತ ಹೈಯೆಸ್ಟ್ ಸ್ಟೇಜ್ ಹೋಗ್ಬೇಕಲ್ವಾ. ನನಗೆ ಶಕ್ತಿ ಸಿಕ್ತು, ಈ ಅನುಭವ ಆಯಿತು, ಇದರಿಂದ ನಾವು ಏನು ಮಾಡ್ತೀವಿ, ನಿಂತು ಬಿಡ್ತೀವಿ, ಮುಂದಕ್ಕೂ ಅಭ್ಯಾಸ ಹೋಗುವುದಿಲ್ಲ, ಸಾಧನೆ ಮಾಡುವುದಿಲ್ಲ. ಅನುಭವ ಅಷ್ಟೇ ಅಲ್ಲ, ಬಲ್ಕಿ ಪರಮಾತ್ಮನಿಂದ ನಿರಂತರ ಪರಮಾತ್ಮನ ಜೊತೆಗೆ, ಪರಮಾತ್ಮನೊಂದಿಗೆ ನಿರಂತರ ಸ್ಥಾಯಿ ಅಂದರೆ ಕನ್ಸಿಸ್ಟೆಂಟ್ ಕನೆಕ್ಷನ್ಸ್, ಕಂಪ್ಲೀಟ್ ನಿರಂತರ ಕಾನ್ಸ್ಟೆಂಟ್ ಕನೆಕ್ಷನ್, ಸ್ಥಾಯಿ ಸಂಬಂಧ. ಅದಕ್ಕಿಂತ ಪರೆ ಅಂದರೆ ಸ್ಥಾಯಿ ಸಂಬಂಧ, ಅಲ್ಲೇ ಜುಡುಜಾನ. ಅದಕ್ಕೆ ಬಾಬಾ ಗುಣಗಳು, ಶಕ್ತಿಗಳು ಆಕರ್ಷಣೆಯಿಂದನೂ ಮೇಲೆ ಹಾರಿಬಿಟ್ಟು ಸೀದಾ ಡೈರೆಕ್ಟ್ ಪರಮಾತ್ಮನ ಜೊತೆಗೆ ಸ್ಥಿರವಾಗಿ ಹಾಗೂ ಸತ್ಯವಾದ ಸಂಬಂಧವನ್ನು ಬೆಳೆಸುವುದಕ್ಕೆ ವಿಭೂತಿಗಿಂತನೂ ಪರೆ ಅಂದರು ಬಾಬರವರು. ಅರ್ಥ ಆಗ್ತಿದೆಯಲ್ವ? ಹದ್ದಿನ ಆಕರ್ಷಣೆ ಅಥವಾ ವಿಭೂತಿಗಳಿಗಿಂತ ಪರೆ ಇರುವಂಥವ್ರಿಗೆ ಅಂಥವರೇ ಸತ್ಯವಾದ ವೈಷ್ಣವರು ಅಂದರು. ಅಂಡರ್ಲೈನ್ ಮಾಡಿಕೊಡ್ರಿ, ವೈಷ್ಣವರು ಅಂದರು. क्या अपने को एक सेकंड में वाणी से परे वानप्रस्थ अवस्था में स्थित कर सकते हो? ಬಾಬಾ ಕ್ವಶನ್ ಕೇಳ್ತಿದ್ದಾರೆ. ನಿಮ್ಮನ್ನ ಒಂದು ಸೆಕೆಂಡಿನಲ್ಲಿ ವಾಣಿಯಿಂದ ಪರೆ ವಾನಪ್ರಸ್ಥ ಅವಸ್ಥೆಯಲ್ಲಿ ಸ್ಥಿತ ಮಾಡಿಕೊಳ್ಳಬಲ್ಲಿರಾ? ಅಪ್ಪಾಜಿ ಕೇಳ್ತಿದ್ದಾರೆ. ಆಗತ್ತಾ? ವಾಣಿಯಿಂದ ಪರೆ ವಾನಪ್ರಸ್ಥ ಅವಸ್ಥಾ, ವಾಣಿ ಸೆ ಪರೆ ಪರಮಧಾಮದಲ್ಲಿ ವಾನಪ್ರಸ್ಥ ಸ್ಥಿತಿಯಲ್ಲಿ ಸ್ಥಿತಗೊಳಿಸಲಿಕ್ಕಾಗ್ತದ ನಿಮಗೆ? ಸೆಕೆಂಡಿನಲ್ಲಿ ಪರಮಧಾಮಕ್ಕೆ ಬನ್ನಿ, ಬರೀ ಬಿಂದು ಬೀಜ ಸ್ವರೂಪ ಅಭ್ಯಾಸ ಮಾಡಿಸ್ತಾರಪ್ಪ ಇವರಂತೂ, ಸಾಕಾಗಿದೆ ಅಂತ ಕೆಲವೊಬ್ರು ಅಂದ್ಕೊಳ್ತೀರಿ. ಬಾಬಾ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಜುಡ್ ಜಾನ, ಪರಮ ಸತ್ತಾ ಸೆ ಜುಡ್ ಜಾನ ಹೈ, ವಿಭೂತಿಯೋं से भी परे हाईएस्ट स्टेज. ओके, जैसे वाणी में सहज ही आ सकते हो, आ जाते हो. ಹೇಗೆ ವಾಣಿ ಮಾತಾಡ್ತಾ ಸಹಜವಾಗಿ ವಾಣಿಯಲ್ಲಿ ಬಂದ್ಬಿಡ್ತೀರಿ. क्या ऐसे ही वाणी से परे इतना ही सहज हो सकते हो? ಬಾಬಾ ಕೇಳ್ತಿದ್ದಾರೆ. ವಾಣಿಯಲ್ಲಿ ಹೇಗೆ ಬಂದ್ಬಿಡ್ತೀರಿ, ಈಸಿಯಾಗಿ ಮಾತಾಡ್ಬಿಡ್ತೀರಿ, ಚಟ್ ಅಂತ ಮಾತಾಡಿ. ಇವನ್ ಮೌನ ಇದ್ದಾಗೂ ಪಟ್ ಅಂತ ಮಾತಾಡ್ಬಿಡ್ತೀರಿ, ಒಳಗಡೆ ಆದರೂ ಮಾತಾಡ್ತೀರಿ, ಹೊರಗಡೆ ಆದರೂ ಮಾತಾಡ್ತೀರಿ, ಪಟ್ ಅಂತ ಮಾತಾಡ್ತೀರಿ. ಹಾಗೆಯೇ ವಾಣಿಯಿಂದ ಪರೆ ಇಷ್ಟೇ ಸಹಜ ಆಗಲಿಕ್ಕೆ ಸಾಧ್ಯನಾ? ವಾಣಿಯಿಂದ ಪರೆ ಆಗಲಿಕ್ಕೆ ಸಾಧ್ಯನಾ? कैसे भी परिस्थिति हो, वातावरण हो, वायुमंडल हो या प्रकृति का तूफान हो, लेकिन इन सब के होते हुए, देखते हुए, सुनते हुए, महसूस करते हुए जितना ही बाहर का तूफान हो, उतना स्वयं अचल अटल शांति. ಏನು ಹೇಳಿದ್ರು ಬಾಬಾ? ಉतना स्वयं अचल अटल शांत स्थिति में स्थित हो सकते हो? क्वेश्चन मार्क. ಈ ಲೆವೆಲ್ಗೆ ನಮ್ಮನ್ನು ನೋಡ್ಲಿಕ್ಕೆ ಇಚ್ಛೆ ಪಡ್ತಾರಲ್ಲ ಇವರು ಅಪ್ಪವರು. ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಮುದ್ದು ಮಾಡ್ತಾರೆ ಇವರು. 5,000 ವರ್ಷಕ್ಕೆ 5,000 ವರ್ಷಗಳಿಗೆ ಒಮ್ಮೆ ಬರ್ತಾರೆ ಇವರು ಅಪ್ಪವರು. ಇಲ್ಲೇ ಇದ್ದು ಬಿಟ್ರೆ ಚೆನ್ನಾಗಿರ್ತದಲ್ಲ, ಅವ್ರ ಜೊತೆನೇ ಇದ್ದು ಬಿಟ್ರೆ ಯಾವ ಸ್ವರ್ಗನೂ ಬೇಡ, ನಮ್ಮ ಅಪ್ಪವ್ರ ಜೊತೆನೇ ಇದ್ದು ಬಿಟ್ರೆ ಆಯ್ತಲ್ಲ ಅನ್ಸುತ್ತಲ್ವ? ಆ ಸ್ವರ್ಗ ಬೇಡ, ಏನು ಬೇಡ, ಸ್ವರ್ಗಕ್ಕಿಂತ ಅತಿ
ಪ್ರೀತಿ ಕೂಡ ನಮ್ಮಪ್ಪ ಇಲ್ಲೇ ಇದ್ದುಬಿಟ್ರೆ ಸಮಾಧಾನ ಇರ್ತದಲ್ವಾ, ಬೇಡ ಬೇಡ ಸ್ವರ್ಗ ಅನಿಸುತ್ತೆ ಅಲ್ವಾ, ಅನಿಸುತ್ತಾ ಇಲ್ಲೋ? ಹಾಗೆ ಅನಿಸುತ್ತೆ ಅಲ್ವಾ? ನೋಡಿ ಬಾಬಾ ಏನು ಹೇಳ್ತಿದ್ದಾರೆ ಇಲ್ಲಿ, ಕೈಸವಿ ಪರಿಸ್ಥಿತಿ ಹೋ, ಎಂತಹದ್ದೇ ಪರಿಸ್ಥಿತಿ ಇರಲಿ, ವಾತಾವರಣ ಇರಲಿ, ವಾಯುಮಂಡಲ ಇರಲಿ, ಪ್ರಕೃತಿಯ ಒಂದು ಬಿರುಗಾಳಿನೇ ಇರಲಿ, ಆದರೆ ಎಲ್ಲ ಇದ್ದುಕೊಂಡೂ ಕೂಡ ನೋಡ್ತಾ ಇದ್ದು, ಕೇಳ್ತಾ ಇದ್ದು, ಅನುಭವ ಮಾಡ್ತಾ ಇದ್ದು, ಎಷ್ಟೇ ಹೊರಗಡೆಯಿಂದ ಬಿರುಗಾಳಿ ಇರಲಿ, ಅಷ್ಟು ಸ್ವಯಂ ಅಟಲ್ ಶಾಂತ ಸ್ಥಿತಿಯಲ್ಲಿ ಸ್ಥಿತರಾಗಬಲ್ಲಿರಾ, ಶಾಂತ ಸ್ಥಿತಿಯಲ್ಲಿ ಸ್ಥಿತರಾಗಬಲ್ಲಿರಾ ಅಂತಿರಪ್ಪಾಜಿಯವರು. ಆಗತ್ತಾ? ಕೇಳ್ತಾರಪ್ಪಾಜಿಯವರು. ಶಾಂತಿ, ಶಾಂತಿ ಸೆ ಶಾಂತ ರಹನಾ ಬಡಿ ಬಾತ್ ನಹಿ ಹೈ. ಶಾಂತಿಯಿಂದ ಶಾಂತರಾಗಿರುವುದು ದೊಡ್ಡ ಮಾತಲ್ಲ, ಲೇಕಿನ್ ಅಶಾಂತಿ ಕೆ ವಾತಾವರಣ ಮೇ ಬಿ ಶಾಂತ ರಹನಾ, ಇಸ್ಕೋ ಹಿ ಜ್ಞಾನ ಸ್ವರೂಪ್, शक्ति स्वरूप, याद स्वरूप और सर्वगुण स्वरूप कहा जाता है. अंडरलाइन ಮಾಡ್ಕೊಡ್ರಿ. ಏನು ಹೇಳಿದ್ರು ಬಾಬರು? ಏನು ಹೇಳಿದ್ರು ಬಾಬಾ? ಏನು ಹೇಳಿದ್ರು ಅಪ್ಪಾಜಿ? ಎಂತಹದೇ ಪರಿಸ್ಥಿತಿ, ವಾತಾವರಣ, ವಾಯುಮಂಡಲ, ಪ್ರಕೃತಿಯ ಬಿರುಗಾಳಿ ಇರಲಿ, ಆದರೆ ಈ ಎಲ್ಲ ಇದ್ದುಕೊಂಡು ಕೂಡ ನೋಡ್ತಾ ಇದ್ದು, ಕೇಳ್ತಾ ಇದ್ದು, ಅನುಭವ ಮಾಡ್ತಾ ಇದ್ದು, ಎಷ್ಟೇ ಹೊರಗಡೆಯ ಒಂದು ಬಿರುಗಾಳಿ ಇರಲಿ, ಅಷ್ಟು ಸ್ವಯಂ ಅಚಲ್, ನೋ ಹಲ್ಚಲ್, ಅಟಲ್ ನೋ ठलेगा नहीं, अटल स्टेबल, ಶಾಂತ ಸ್ಥಿತಿ ಮೇ ಸ್ಥಿತ್ ಹೋ ಸಕ್ತೆ ಹೋ ಅಂತ ಕೇಳ್ತಾ ಅಪ್ಪಾಜಿಯವರು, ಶಾಂತಿ ಮೇ ಶಾಂತ ರಹನಾ ಬಡಿ ಬಾತ್ ನಹಿ ಹೇ. ಶಾಂತಿ ಇದೆ, ಸೆಂಟ್ರಲ್ಲಿ ಬಂದು ಶಾಂತಿ ಇರ್ತದೆ, ಶಾಂತಿಯಲ್ಲಿ ಶಾಂತ ಇರುವುದೇನು ದೊಡ್ಡ ಮಾತಲ್ಲ, ಲೇಕಿನ್ ಅಶಾಂತಕ್ಕೆ ವಾತಾವರಣ ಮೇ, ನೀವು ಬಾಜಾರದಲ್ಲಿ ಹೋಗ್ತೀರಿ, ಇಲ್ಲ ಮನೆಯಲ್ಲಿರ್ತೀರಿ, ಮನೆಯಲ್ಲಿ ಶಾಂತ ಇರ್ತದೆ ಕೆಲವೊಂದು ಮನೆಗಳಲ್ಲಿ, ಆ ಶಾಂತ ವಾತಾವರಣದಲ್ಲೂ ಕೂಡ ಶಾಂತ ಇರ್ತೀರಿ ಅಂದರೆ ಇದಕ್ಕೆ ಜ್ಞಾನ ಸ್ವರೂಪರು, ಶಕ್ತಿ ಸ್ವರೂಪರು, ನೆನಪಿನ ಸ್ವರೂಪರು, ಯಾದ ಸ್ವರೂಪರು, ಸರ್ವಗುಣ ಸ್ವರೂಪ ಅಂತ ಹೇಳಲಾಗ್ತದೆ ಅಂತಾರೆ ಅಪ್ಪಾಜಿಯವರು. भिन्न भिन्न प्रकार के कारण होते हुए स्वयं निवारण रूप बने, इसको कहा जाता है पुरुषार्थ का. इसको कहा जाता है पुरुषार्थ का क्या? प्रत्यक्ष प्रमाण रूप, ಪ್ರತ್ಯಕ್ಷ ಪ್ರಾಕ್ಟಿಕಲ್ ರೂಪ ಅಂತ ಹೇಳಲಾಗ್ತದೆ ಅಂತಾರೆ ಪಾಪರವರು. ಏನು ಹೇಳಿದ್ರು? ಭಿನ್ನ ಭಿನ್ನ ಪ್ರಕಾರದ ಕಾರಣ ಇದ್ದುಕೊಂಡೂ ಕೂಡ ಸ್ವಯಂ ನಿವಾರಣ ರೂಪರಾಗಿರಿ. ನಿವಾರಣ ರೂಪ ಅಂದರೆ ಇದಕ್ಕೆ ಹೇಳಲಾಗ್ತದೆ ಪುರುಷಾರ್ಥದ ಪ್ರತ್ಯಕ್ಷ ಪ್ರಮಾಣ ರೂಪ. ಪುರುಷಾರ್ಥ ಮಾಡ್ತಾ ಇದ್ರಿ, ಪ್ರಾಕ್ಟಿಕಲ್ ಆಗಿ ರಿಸಲ್ಟ್ ಸಿಗ್ತದೆ, ಪ್ರಾಕ್ಟಿಕಲ್ ರೂಪದಲ್ಲಿದ್ದೀರಿ, ಶಾಂತವಾಗಿದ್ದೀರಿ, ಎಲ್ಲ ಸಿಚುವೇಶನ್ಸ್ ಇದ್ದು ಕೂಡ, ಅನುಭವ ಮಾಡ್ತಾ ಇದ್ದು ಕೂಡ, ಕೇಳ್ತಾ ಇದ್ದು ಕೂಡ, ಎಲ್ಲ ನೋಡ್ತಾ ಇದ್ದು ಕೂಡ ಶಾಂತವಾಗಿದ್ದೀರಿ, ನಿವಾರಣ ರೂಪದಲ್ಲಿ ಇದ್ದೀರಿ. ಅಂದರೆ ಪುರುಷಾರ್ಥದ ಪ್ರತ್ಯಕ್ಷ ಫಲ ಇದು. ನೀವು ಪುರುಷಾರ್ಥ ಮಾಡ್ತಿದ್ದೀರಿ ಅಂತ ಮೀನಿಂಗ್ ಅಂತ ಇಲ್ಲ, ಆದರೆ ನೀವು ಪುರುಷಾರ್ಥ ಮಾಡ್ತಾ ಇಲ್ಲ, ಮೇಲೆ ಮಾಡ್ತಿದ್ದೀರಿ ಅಂತ. ಸಿಚುವೇಶನ್ ಬಂದಾಗ ಹೇಗಿದ್ದೀವಿ ನಾವು, ಪರಿಸ್ಥಿತಿ ಬಂದಾಗ ಎಕ್ಸ್ಟರ್ನಲ್ ಇಂಟರ್ನಲ್ ಏನು ಒಂದು ಸರ್ಕಮ್ಸ್ಟೆನ್ಸಸ್ ಬಂದಿದೆ, ಪರಿಸ್ಥಿತಿಗಳು ಬಂದಿದೆ, ಬಿರುಗಾಳಿ ಬಂದಿದೆ, ಪರಿಸ್ಥಿತಿ ಬಂದಿದೆ, ಏನು ಬಂದ್ರೂ ನಾನು ಆ ಸಮಯದಲ್ಲಿ ಹೇಗಿದ್ದೀನಿ ಅನ್ನೋದೇ ನಿಮ್ಮ ಪುರುಷಾರ್ಥದ ಪ್ರತ್ಯಕ್ಷ ಪ್ರಮಾಣ ರೂಪ ಅಂದರು ಅಪ್ಪಾಜಿಯವರು. ಏಸೆ ಮಹಾವೀರ್ ಬನೆ ಹೋ ಯಾ ಅಬ್ ತಕ್ ವೀರ್ ಬನೆ ಹೋ. ಈ ಥರ ಮಹಾವೀರರಾಗಿದ್ದೀರಾ, ಬರೀ ವೀರರಾಗಿದ್ದೀರಾ ಇಲ್ಲಿ ತನಕ ಅಂತ ಕೇಳ್ತಿದ್ದಾರೆ. ಮಹಾವೀರ್ ಬೇರೆ, ವೀರರು ಬೇರೆ. ಕಿಸ್ ಸ್ಟೇಜ್ ತಕ್ಕ ಪਹੁಂಚೆ ಹೋ ಬಚ್ಚೆ, ಬಾಬಾ ಕೇಳ್ತಾರೆ, ಯಾವ ಸ್ಟೇಜ್ವರೆಗೂ ನೀವು ತಲುಪಿದಿರಿ ಮಕ್ಕಳೇ ಅಂತಾರಪ್ಪಚ್ಚಿ. ನಿವಾರಣ ಸ್ವರೂಪ ಆಗಿದ್ರಿ, ಮಹಾವೀರ ಆಗಿದ್ರಿ, ವೆರಿ ಗುಡ್. महावीर की स्टेज सामने दिखाई देती है या समीप दिखाई देती है, अथवा बाप समान स्वयं को दिखाई देते हो? ಬಾಬಾ ಕೇಳ್ತಿದ್ದಾರೆ ನೋಡಿ. ಮಹಾವೀರ ಸ್ಟೇಜ್ ಎದುರುಗಡೆ ಕಂಡು ಬರ್ತದ, ಮತ್ತು ಸಮೀಪ ಕಂಡು ಬರ್ತದ, ಅಥವಾ ಬಾಬರವರ ಸಮಾನ, ಬಾಪ್ ಸಮಾನ, ತಂದೆಯ ಸಮಾನ ಸ್ವಯಂವನ್ನು ನೀವು ನೋಡಬಲ್ಲಿರಾ, ನೋಡ್ಕೊಳ್ತಾ ಇದ್ದೀರಾ? बाप समान 3 स्टेज नंबरवार है. बाबरवर समान 3 स्टेज नंबरवार इधर. एक है समान, दूसरी है समीप, तीसरी है सामने. अंडरलाइन ಮಾಡ್ಕೊಳ್ಳಿ.
ಬಾಬರವರ ಸಮಾನ 3 ಸ್ಟೇಜ್ ನಂಬರ್ ವಾರಿದೆ. ಒಂದು ಸಮಾನ, ಅವರ ಸಮಾನ ರೂಪದಲ್ಲಿ, ಸ್ಥಿತಿಯಲ್ಲಿ, ಏಕರಸತೆಯಲ್ಲಿ, ಆ ಒಂದು ಶಕ್ತಿಯಲ್ಲಿ, ಪ್ರಾಪ್ತಿಯಲ್ಲಿ, ಪ್ರತಿಯೊಂದರಲ್ಲೂ ಕೂಡ ಅವರ ಸಮಾನ. ಎರಡನೇದು ಸಮೀಪ, ಎರಡನೇದೇನು ಸಮೀಪ, ಮೂರನೇದು ಸಾಮನೆ, ಎದುರುಗಡೆನೆ. ಅವರ ಸಮಾನ, ಅವರ ಸಮೀಪ, ಅವರ ಎದುರುಗಡೆ. ಏನಾಯಿತು? ಸಮಾನ 3 ಸ್ಟೇಜ್ ನಂಬರ್ ವಾರಿದೆ. ಸೊ ಅವರಿಗೆ ಮಹಾವೀರ್ ಅಂತ ಹೇಳ್ತಾರೆ. ಸಮೀಪ ಮೊದಲೇನು ಸಮಾನ, ಎರಡನೇದು ಸಮೀಪ, ಮೂರನೇದು ಎದುರುಗಡೆ, ಅವರ ಎದುರುಗಡೆನೆ. ಅದಕ್ಕೆ ಬಾಬಾ ಅವಾಗಲೇ ಹೇಳ್ತಿದ್ರೆ, ಎಕ್ಸ್ಪ್ಲೇನ್ ಮಾಡ್ತೀವಿ, ವಿಭೂತಿयों से भी परे. तो कहाँ तक पहुँचे हैं बच्चे? समान वाले की निशानी 1 सेकंड में जहाँ और जैसे चाहे, जो चाहे वहाँ कर सकते हैं, वहाँ करते हैं. ನೋಡಿ ಬಾಬಾ ಒಂದು ಸ್ಟೇಜ್ ಬೈ ಸ್ಟೇಜ್, ಸಮಾನ, ಸಮೀಪ, ಸಾಮನೆ. ವೆರಿ ಗುಡ್. ಹಾಗೆ ಒಂದೊಂದು ಸ್ಟೇಜ್ ಬಗ್ಗೆ ಈಗ ವಿವರಣೆ ಕೊಡ್ತಾ ಹೋಗ್ತಾರೆ ಅಪ್ಪಾಜಿಯವರು. ಅಟೆನ್ಷನ್ ಇದೆಯಲ್ವಾ? ಸಮಾನ ಯಾರಿದ್ದೀರಿ ಅವರ ಒಂದು ಗುರುತು, ಸಂಕೇತ, ಚಿಹ್ನೆಗಳೇನಪ್ಪ ಅಂದರೆ, 1 ಸೆಕೆಂಡ್ನಲ್ಲಿ ಎಲ್ಲಿ ಬೇಕೋ, ಹೇಗೆ ಬೇಕೋ, ಏನು ಮಾಡಬೇಕೋ ಅದನ್ನು ಮಾಡಬಲ್ಲಿರಿ ಮತ್ತು ಮಾಡ್ತೀರಿ. ಅಂಡರ್ಲೈನ್. ಏನು ಹೇಳಿದರು? ಸಮಾನ ಸ್ಥಿತಿ ಉಳ್ಳಂಥವರು, ಯಾರು ಸಮಾನ ಇದ್ದೀರಿ, ಬಾಬರವರ ಸಮಾನ ಆಗಿದ್ದೀರಿ, ಅವರ ಒಂದು ಚಿಹ್ನೆಗಳು, ಗುರುತುಗಳು, ಸಂಕೇತಗಳೇನಪ್ಪ ಅಂದರೆ, 1 ಸೆಕೆಂಡಿನಲ್ಲಿ ಎಲ್ಲಿ ಬೇಕು, ಹೇಗೆ ಬೇಕು, ಏನು ಬೇಕು ಅದನ್ನು ಮಾಡಬಲ್ಲಿರಿ, ಮಾಡ್ತೀರಿ ಅಂದರು ಬಾಬರವರು. ಇನ್ನು सेकेंड स्टेज ಏನಪ್ಪ? समीप. 1 सेकंड के बजाय कुछ घड़ियों में स्वयं को सेट कर सकते हैं. तीसरी ಬಾಬಾ ನೋಡಿ ಸಮೀಪ ಅನ್ನೋದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಬಾಬರು. ಮೊದಲನೇದು ಸಮಾನ ಸ್ಥಿತಿ, ಅದರ ಒಂದು ಸಂಕೇತಗಳು 1 ಸೆಕೆಂಡ್ನಲ್ಲಿ ಎಲ್ಲಿ ಬೇಕು, ಹೇಗೆ ಬೇಕು, ಏನು ಬೇಕು ಅದನ್ನು ಮಾಡಬಲ್ಲಿರಿ, ಮಾಡ್ತೀರಿ. ಎರಡನೇ ಸ್ಟೇಜು 1 ಸೆಕೆಂಡಿನ ಬದಲಾಗಿ ಕೆಲವು ಗಳಿಗೆಯಲ್ಲಿ ಸ್ವಯಂವನ್ನು ಸೆಟ್ ಮಾಡಿಕೊಳ್ಳಬಲ್ಲಿರಿ. ಕೆಲವು ಗಳಿಗೆ ಒಳಗಡೆ ಸ್ವಲ್ಪ ಸಮಯ, ಕೆಲವೊಂದು ಅವರ್ಗಳಲ್ಲೇ ನೀವು ನಿಮ್ಮನ್ನ ಸ್ವಯಂ ಸೆಟ್ ಮಾಡ್ಕೊಳ್ಬಲ್ಲಿರಿ. ಅಂದರೆ ಅಲ್ಲಿ ಹೋಗಿ ಕೂರಬಲ್ರಿ ನೀವು ಸಮೀಪದಲ್ಲಿ. ओके. ಮೂರನೇ ಸ್ಟೇಜು कुछ घंटों व दिनों तक स्वयं को सेट कर सकते हैं. ಮೂರನೇ ಸ್ಟೇಜು ಕೆಲವು ಗಂಟೆಗಳು ಮತ್ತು ದಿನಗಳವರೆಗೂ ಕೂಡ ಸ್ವಯಂವನ್ನು ಸೆಟ್ ಮಾಡ್ಕೋಬಲ್ಲಿರಿ. समान वाले सदा बाप समान, स्वयं के महत्व को, स्वयं की सर्वशक्तियों के महत्व को और हर पुरुषार्थी की नंबरवार स्टेज को गुणदान, ज्ञान, धन दान और स्वयं के समय का दान, इन सब के महत्व को जानने वाले और चलने वाले होते हैं. ನೋಡಿ ಬಾಬಾ ಇನ್ನು ಸೂಕ್ಷ್ಮ, ಅತಿ ಸೂಕ್ಷ್ಮ ಮಾತನ್ನು ತಿಳಿಸ್ತಾರೆ. ಸಮಾನ ಯಾರಿದ್ದೀರಿ? ಸದಾ ಬಾಬರವರ ಸಮಾನ, ಸ್ವಯಂನ ಮಹತ್ವವನ್ನು, ಸ್ವಯಂನ ಸರ್ವಶಕ್ತಿಗಳ ಮಹತ್ವವನ್ನು ಹಾಗೂ ಪ್ರತಿ ಪುರುಷಾರ್ಥಿಯ ನಂಬರ್ವಾರ್ ಸ್ಟೇಜನ್ನು, ಗುಣದಾನ, ಜ್ಞಾನ, ಧನದಾನ. ನೋಡಿ, ಗುಣದಾನ, ಜ್ಞಾನ, ಧನದಾನ ಹಾಗೂ ಸ್ವಯಂನ ಸಮಯದ ದಾನ, ಈ ಎಲ್ಲದರ ಮಹತ್ವವನ್ನು ತಿಳಿದುಕೊಂಡಿರುವಂತಹ ಹಾಗೂ ತಿಳಿದುಕೊಂಡು ನಡೆಯುವಂಥವರಾಗಿರ್ತೀರಿ. ಯಾರೋ ಸಮಾನ ಆದಂಥವರು. ಸೂಕ್ಷ್ಮ ಮಾತುಗಳು ಪಾಪ ಹೇಳ್ತಾರೆ. ಸಮಾನ ಆದಂಥವರು, ಸದಾ ಬಾಬರವರ ಸಮಾನ ಇರ್ತೀರಿ. ಸ್ವಯಂನ ಮಹತ್ವವನ್ನು, ಸ್ವಯಂನ ಸರ್ವಶಕ್ತಿಯ ಮಹತ್ವವನ್ನು ಹಾಗೂ ಪ್ರತಿ ಪುರುಷಾರ್ಥಿಯ ನಂಬರ್ವಾರ್ ಸ್ಟೇಜನ್ನು, ಗುಣದಾನ, ಜ್ಞಾನಧನ ದಾನ ಹಾಗೂ ಸ್ವಯಂನ ಸಮಯದ ದಾನ, ಈ ಒಂದು ಎಲ್ಲದರ ಮಹತ್ವವನ್ನು ತಿಳಿದುಕೊಳ್ಳುವಂಥವರು ಹಾಗೂ ತಿಳಿದುಕೊಂಡು ನಡೆಯುವಂಥವರಾಗಿದ್ದೀರಿ. ಮೊದಲನೇ ಸ್ಟೇಜ್ ಅವರು. वे कर्मों को, संस्कार और स्वभाव को जानने वाले ज्ञान स्वरूप होते हैं. ನೋಡಿ ಹೇಗೆ ಹೇಳ್ತಾರೆ ಪಾಪರು. ಅವರು ಕರ್ಮವನ್ನು, ಸಂಸ್ಕಾರ ಹಾಗೂ ಸ್ವಭಾವವನ್ನು ತಿಳಿದುಕೊಂಡಿರುವಂಥವರು ಜ್ಞಾನ ಸ್ವರೂಪರಾಗಿರ್ತೀರಿ. ಕ್ಯಾ ಏಸೇ ಜ್ಞಾನ ಸ್ವರೂಪ ಬನೆ ಹೋ? ನೀವು ಈ ಥರ ಸಮಾನ ಸ್ಥಿತಿಯಲ್ಲಿ ಜ್ಞಾನ ಸ್ವರೂಪರಾಗಿದ್ದೀರಾ ಮಕ್ಕಳೇ?
ಕರ್ಮವನ್ನು, ಸಂಸ್ಕಾರವನ್ನು ಹಾಗೂ ಸ್ವಭಾವವನ್ನು ತಿಳಿದುಕೊಳ್ಳುವಂಥವರು ಜ್ಞಾನ ಸ್ವರೂಪರಾಗಿದ್ದೀರಿ. ಕರ್ಮ ಏನು, ಸಂಸ್ಕಾರ ಏನಿದೆ, ಸ್ವಭಾವವನ್ನು ತಿಳಿದುಕೊಂಡಿರುವಂಥವರು ಜ್ಞಾನ ಸ್ವರೂಪರಾಗಿರ್ತಾರೆ. ಯಾರೋ ಸಮಾನ ಸ್ಥಿತಿಯವರು. ಈ ಥರ ಜ್ಞಾನ ಸ್ವರೂಪ ಆಗಿದ್ದೀರ ಮಕ್ಕಳೇ ನೀವು ಅಂತ ಅಪ್ಪಾಜಿ ನಮಗೆ ಕ್ವಶನ್ ಕೇಳ್ತಿದ್ದಾರೆ. जितने वाणी सुनने और सुनाने की जिज्ञासा रहती है, तड़प रहती है, चांस बनाते भी हो, क्या ऐसे ही फिर वाणी से परे स्थिति में स्थित होने का चांस बनाने और लेने के जिज्ञासु हो? ಬಾಬಾ ನೋಡಿ, ಇಷ್ಟು ಸುಂದರವಾದ ಪ್ರಾಕ್ಟಿಕಲ್ ಕ್ವಶನ್ ಇದು. ಅರ್ಥ ಮಾಡ್ಕೋಬೇಕಾಗಿದೆ. ಈಗ ಪ್ರಾಕ್ಟಿಕಲ್ ಕ್ವಶನ್ನು. ಈಗ ಎಲ್ಲರೂ ತಮ್ಮ ತಮ್ಮ ಸ್ಥಿತಿಯನ್ನು ಚೆಕ್ ಮಾಡ್ಕೋಬೋದು ನಾವಿವಾಗ. ಎಷ್ಟು ಬಾಬನ ವಾಣಿಯನ್ನು ಕೇಳ್ತೀವಿ, ಇನ್ನಿತರರಿಗೂ ಕೂಡ ಹೇಳಬೇಕು ಅನ್ನುವಂಥ ಜಿಜ್ಞಾಸ ಇರ್ತದೆ ನಮಗೆ. ಆ ಒಂದು ಚಡಪಡಿಸುವಿಕೆ ಇರ್ತದೆ. ಚಾನ್ಸ್ ಮಾಡ್ಕೊಂಡಾದರೂ ಹೇಳ್ತೀರಿ, ಚಾನ್ಸ್ ಮಾಡ್ಕೊಂಡಾದರೂ ಓದ್ತೀರಿ. ಅದೇ ತರಹ ವಾಣಿಗಿಂತ ಪರೆ, ವಾಣಿಯಿಂದ ಪರೆ ಸ್ಥಿತಿಯಲ್ಲಿ ಸ್ಥಿತರಾಗುವಂತಹ ಚಾನ್ಸನ್ನು ಮಾಡಿಕೊಳ್ಳುವಂತಹ, ತೆಗೆದುಕೊಳ್ಳುವಂಥ ಜಿಜ್ಞಾಸತನ ಇದೆಯಾ ನಿಮ್ಮಲ್ಲಿ? ಇದೆಯಾ? ಬರೀ ವಾಣಿದಷ್ಟೇ ಅಲ್ಲ, ಯಾವಾಗಾದರೂ ಸಮಯ ಸಿಕ್ತು ಅಂದರೆ, ಸಮಯ ಸಿಗದೆ ಅಲ್ಲ, ಸಮಯವನ್ನು ಮಾಡಿಕೊಂಡು ನಾನು ಮೌನದಲ್ಲಿರಬೇಕು, ವಾಣಿಯಿಂದ ಪರೇ ಸ್ಥಿತಿಯಲ್ಲಿ ಕುಳಿತುಕೊಳ್ಬೇಕು, ಏಕಾಂತವಾಸಿಯಾಗಿ ಕುಳಿತುಕೊಳ್ಬೇಕು. ಹೇಗೆ ವಾಣಿ ಕೇಳಲಿಕ್ಕೆ ಸಮಯ ತಗೊಳ್ತೀರಿ, ವಾಣಿ ಹೇಳಲಿಕ್ಕೆ ಸಮಯ ತಗೊಳ್ತೀರಿ. ಜಿಜ್ಞಾಸ ಇರ್ತದೆ, ಹೇಳಬೇಕು, ಕೇಳಬೇಕು, ಆನ್ಸರ್ ಮಾಡಬೇಕು ಅಂತ ಜಿಜ್ಞಾಸತನ ಇರ್ತದೆ. ಅದೇ ಥರ ವಾಣಿಯಿಂದ ಪರಿಸ್ಥಿತಿ ಸ್ಥಿತ ಹೋಗುವಂಥ ಚಾನ್ಸ್ ಮಾಡಿಕೊಳ್ಳುವಂಥವ್ರಾಗಿದ್ದೀರಾ, ತೆಗೆದುಕೊಳ್ಳುವಂಥ ಜಿಜ್ಞಾಸ ಇದೆಯಾ ನಿಮ್ಮಲ್ಲಿ ಅಂತಿದ್ದಾರೆ ಅಪ್ಪಾಜಿಯವರು. ಇದೆಯಾ? ಚೆಕ್ ಮಾಡ್ಕೋಬೇಕು ನಾವೀಗ. ಇದೆಯಲ್ವಾ? ವಾಣಿಯಿಂದ ಪರೆ ಅಂದರೆ ಪರಮಧಾಮದಲ್ಲಿ ಬಿಂದು ಆಗಿ, ಬಿಂದು ಬಾಬರವರ ಜೊತೆ ಏಕಾಂತವಾಸಿಯಾಗಿ, ಏಕಾಗ್ರಚಿತ್ತ, ಏಕರಸ ಸ್ಥಿತಿಯಲ್ಲಿ ಕುಳಿತುಕೊಂಡು ಬಿಡುವಂಥದ್ದು. ವಾಣಿಯಿಂದ ಪರೆ ಅಂದರೆ ಅಂತರಾಳದಲ್ಲೂ ಕೂಡ ವಾಣಿಯ ಸೌಂಡ್ ಬರುವುದಿಲ್ಲ. ಗುನುಗುಟ್ಟೋದು ಅಂತಿರಲ್ಲ. ವಾಣಿ ಅಂದರೆ ಮೌನದಲ್ಲಿದ್ದೀರಿ, ಮೌನದಲ್ಲಿದ್ದೀನಿ ಅಂದ್ಕೊಂಡಿದ್ದೀರಿ, ಆದರೆ ಏನೆಲ್ಲ ಮಾತಾಡ್ತಾ ಇದ್ದೀರಿ, ಯಾರಿಗೆಲ್ಲ ಏನೇನೋ ಸಂಕಲ್ಪ ಕಳಿಸ್ತಾ ಇದ್ದೀರಿ, ಮೆಸೇಜ್ ಮಾಡ್ತಾ ಇದ್ದೀರಿ, ಎಲ್ಲ ಮಾಡ್ತಾ ಇದ್ದೀರಿ. ಅದು ವಾಣಿಯಿಂದ ಪರೆ ಅಲ್ಲ. ಮನಸ್ಸ ವಾಣಿ, ಮುಖದ ವಾಣಿ, ಒಳಗಡೆ ಏನು ಸಂಕಲ್ಪಗಳ ಸೌಂಡ್ ಇದೆಯಲ್ಲ ಅದರಿಂದನೂ ಪರೆ ಪರಮಧಾಮದಲ್ಲಿ ಬಿಂದು ಆಗಿ ಕುಳಿತುಕೊಳ್ಬೇಕು. ಮಾಡ್ತೀರಾ? ಇದರದ್ದು ಜಿಜ್ಞಾಸ ಇದೆಯಾ ನಿಮಗೆ? ಮಾಡಬೇಕು ಅಂತ ಇದೆಯಾ ಇದಕ್ಕೆ? ಅಥವಾ ಬರೀ ವಾಣಿ ಕೇಳೋದು, ವಾಣಿ ಹೇಳೋದು ಇಷ್ಟೇನಾ ಅಂತ ಕೇಳ್ತಿದ್ದಾರೆ ಬಾಬಾ. ಯಹ ಲಗನ್ ಸ್ವತಃ ಸ್ವಯಂ ಮೇ ಉತ್ಪನ್ನ ಹೋತಿ ಹೈ ಯಾ ಸಮಯ ಪ್ರಮಾಣ, ಸಮಸ್ಯಾ ಪ್ರಮಾಣ ವ ಪ್ರೋಗ್ರಾಮ್ ಪ್ರಮಾಣ ಯಹ ಜಿಜ್ಞಾಸ ಉತ್ಪನ್ನ ಹೋತಿ ಹೈ? ಬಾಬಾ ನೋಡಿ, ಜೋರಾಗಿ ಕ್ರಾಸ್ ಕ್ವಶನ್ ಕೇಳಿದ್ರು ನಮ್ಮೆಲ್ರಿಗೂ ಈಗ. ಯಾಕಂದರೆ ಪ್ರಾಕ್ಟಿಕಲ್ ಹಾಗೆ ನಡೀತಾ ಇರೋದಕ್ಕೆ. ಈ ಒಂದು ಲಗನ್ ಏನಿದೆ ಸ್ವತಃ ಸ್ವಯಂಲ್ಲಿ ಉತ್ಪನ್ನ ಆಗ್ತದ. ಏನು? ವಾಣಿಯಿಂದ ಪರೆ ಹೋಗಬೇಕು, ಅಬಗರ್ ಜಾನ, घर में जाके बैठना है, कोई ಸೌಂಡ್ ನೈ, ಆವಾಜ್ ನೈ, ಸ್ವೀಟ್ ಸೈಲೆನ್ಸಲ್ಲಿ ಹೋಗಿ ಕುಳಿತುಕೋಬೇಕು. घर जाना, घर में जाके बैठना, ಸ್ವೀಟ್ ಸೈಲೆನ್ಸ್. ಈ ಲಗನ್ ಸ್ವತಃ ಸ್ವಯಂಲ್ಲಿ ಉತ್ಪನ್ನ ಆಗ್ತದ ಅಥವಾ ಸಮಯ ಪ್ರಮಾಣ? ಏನೋ ಕಮೆಂಟ್ರಿ ಕೊಡ್ತಾಯಿದ್ರೆ ಆಮೇಲೆ ಮಾಡಿದ್ರಾಯ್ತು ಅಂತ ಬರ್ತಿದ್ದೀರಾ, ಅಥವಾ ಸಮಸ್ಯೆ ಬಂದಿದೆ ನಾನು ಸೈಲೆಂಟಾಗಿ ಇದ್ದು ಬಿಡಬೇಕಪ್ಪ ಅಂತ ಸೈಲೆನ್ಸಲ್ಲಿ ಬರ್ತಿದ್ದೀರಾ, ಅಥವಾ ಪ್ರೋಗ್ರಾಮ್ಗೆ ಅನುಗುಣವಾಗಿ ಜಿಜ್ಞಾಸ ಉತ್ಪನ್ನ ಆಗ್ತದ ಕೇಳ್ತಾ ಇದ್ದಾರೆ ಬಾಬ್ರವರು. ಫಸ್ಟ್ ಸ್ಟೇಜ್ ತಕ್ಕ ಪಹುಂಚಿ ಹುಯಿ ಆತ್ಮಾओं की पहली निशानी यहाँ होगी, ಅಂಡರ್ಲೈನ್. ಫಸ್ಟ್ ಸ್ಟೇಜ್ ಯಾರು ತಲುಪಿದ್ದೀರಿ ಅಂಥ ಆತ್ಮಗಳ ಮೊದಲನೇ ಸಂಕೇತ, ಸಮಾನ ಸ್ಥಿತಿಗೆ ಯಾರು ತಲುಪಿದ್ದೀರಿ ಅಂಥ ಆತ್ಮಗಳ ಸಂಕೇತ, ಒಂದು ಗುರುತು ಚಿಹ್ನೆ ಏನಾಗಿದೆ ಅಂದರೆ ಅವ್ರದ್ದು ಜಿಜ್ಞಾಸ ಏನಿರ್ತದಪ್ಪ ಅಂದರೆ ಯಾವಾಗಲೂ ಒಳಗಡೆ ತಡಪ್ ಏನಿರ್ತದೆ, ಚಡಪಡಿಸುವಿಕೆ ಏನಿರ್ತದೆ. ಬಾಬಾ ಬೇಕು, ನಾನು ವಾಣಿಯಿಂದ ಪರೆ, ಮಾತಾಡೋಕ್ಕೆ ಮನಸ್ಸು ಬರೋಲ್ಲ. ಒಟ್ಟ ಮಾತಾಡ್ತಿದ್ರಲ್ಲ ಮೊದಲು ಮಾತಾಡ್ತಿದ್ದೆ, ಈಗ ಮಾತಾಡೋಕ್ಕೆ ಮನಸ್ಸಿಲ್ಲ, ನನಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅನಿಸುತ್ತೆ, ಫೀಲ್ ಆಗುತ್ತೆ, ತಟ್ ಅಂತ ಸೈಲೆನ್ಸ್ಗೆ ಹೋಗ್ತೀರಿ. ಆ ಥರ ಸ್ಥಿತಿ ಬಂದಿದ್ರೆ ಬಾಬ್ರವ್ರು ಸಮಾನ ಆಗ್ತಾಯಿದ್ರಿ ಅಂತ ಚೆಕ್ ಮಾಡ್ಕೊಂಡ್ರಿ. ಮಾತಂದರೆ ಇಷ್ಟ ಇಲ್ಲ ನನಗೀಗ, ಮಾತಂದ್ರೇ ಇಷ್ಟ ಇಲ್ಲ. ಏಕ್ದಮ್ ಸೈಲೆನ್ಸಲ್ಲಿ ಹೋಗಿ ಕೂತ್ಕೋಬೇಕು, ಭಾಳ ಸಮಯದವರೆಗೂ ಬಾಬ್ರ ಹತ್ರ ಕೂತ್ಕೋಬೇಕು ಅನ್ನೋ ಜಿಜ್ಞಾಸ ಇದೆಯಾ ನಿಮ್ಮಲ್ಲಿ? ತಡಪ್ಪಿದೆಯಾ?
ತಡ್ಪಡಿಸ್ತೀರಿ? ಒಬ್ಬರು ಇಲ್ವಾ? ಬರೀ ಮಾತಾಡ್ಬೇಕಂತೀರೇನು? ಅನ್ಸುತ್ತಲ್ವಾ? ವಾಣಿಯಲ್ಲಿ ಬರಬಾರ್ದು, ವಾಣಿಯಿಂದ ಪರೆ ಹೋಗಬೇಕು ಅಂತ ಬರ್ತಾ ಇದೆ ಅಂದರೆ ನಿಮ್ಮಷ್ಟಕ್ಕೆ ನೀವು ಡಿಕ್ಲೇರ್ ಮಾಡಿಕೊಡೋಣ, ಬಾಬನ ಸಮಾನ ಆಗ್ತಾಯಿದ್ದೀನಿ, ವಾ ಬಾಬಾ ಥ್ಯಾಂಕ್ ಯು ಬಾಬಾ, ಇಷ್ಟು ದಿನ ನಾನು ಬಾಬನ ಮಗುವಾಗಿ ಉಳ್ಕೊಂಡಿದ್ದಕ್ಕೆ ಒಂದು ಗ್ಯಾರಂಟಿ ಸಮಾಧಾನ ಕೊಟ್ಟಲ್ಲ ಬಾಬಾ, ಈ ಒಂದು ವಾಣಿಯಿಂದ ಜ್ಞಾನ ಕನ್ನಡಿಯಲ್ಲಿ ಗ್ಯಾರಂಟಿ ಕೊಟ್ಟಲ್ಲ ಬಾಬಾ, ಥ್ಯಾಂಕ್ ಯು ಬಾಬಾ ಹೇಳ್ತೀರಿ ನೀವಂಥವ್ರು. ನನಗೆ ಹಿಂಗೆ ಅನ್ಸುತ್ತಪ್ಪಾಜಿ, ನಿಜವಾಗ್ಲೂ ಹಿಂಗೆ ಅನ್ಸುತ್ತಪ್ಪಾಜಿ, ಥ್ಯಾಂಕ್ ಯು ವೆರಿ ಮಚ್ ಬಾಬಾ, ಡಿಕ್ಲೇರ್ ಮಾಡಿದ್ರಿ ನೀವು, ಥ್ಯಾಂಕ್ಸ್ ಬಾಬಾ, ನಿನ್ನ ಸಮಾನ ನಾನು ಆಗ್ತಾ ಇದ್ದೀನಿ ಅಂತ ಕನ್ಫರ್ಮ್ ಮಾಡಿದ್ರಿ, ವಾ ಬಾಬಾ ಥ್ಯಾಂಕ್ ಯು ಬಾಬಾ ಅನಿಸುತ್ತಲ್ವಾ? ವಾಣಿ ಕೇಳಿದ ತಕ್ಷಣ ಬಾಬಾ ಏನು ಹೇಳ್ತಿದ್ದಾರೆ? ಡಿಕ್ಲರೇಷನ್ ಸಿಗ್ತಾ ಇದೆ ತಾನೇ? ಡಿಕ್ಲರೇಷನ್ ಆಯ್ತಲ್ವಾ? ಜ್ಞಾನದ ಒಂದು ಕನ್ನಡಿಯಲ್ಲಿ ಚೆಕ್ ಮಾಡ್ಕೊಳ್ಳೋಕೆ ಚಾನ್ಸ್ ಸಿಕ್ತಲ್ವ ನಮಗೆ? ಯಾರಾದರೂ ಕಾಲ್ ಮಾಡಿ ಯಾಕಪ್ಪ ಮಾಡ್ತಾರೆ ಅಂತ ಫೀಲ್ ಆಗಿ, ಬಾಬಾ ಮಾತಾಡೋಕೆ ನನಗಂತೂ ಮನಸ್ಸಿಲ್ಲ, ಸಾರಿ ಬಾಬಾ, ಪ್ಲೀಸ್ ಬಾಬಾ ನಾನು ನಿನ್ನ ಜೊತೆನೇ ಕುತ್ಕೋಬೇಕು, ವಾಣಿಯಿಂದ ಪರೇ ಬಾಬಾ, ಶಾಂತ ಸ್ಥಿತಿಯಲ್ಲಿ ಕುಳಿತುಕೊಂಡ್ಬಿಡ್ಬೇಕು ಬಾಬನ ಜೊತೆಗೆ. ಅನಿಸುತ್ತಲ್ವಾ? ಮಾತಾಡಿ ಸಾಕಾಗಿದೆ ಬಾಬಾ, ಇಷ್ಟು ದಿನ ಮಾತಾಡಿದ್ದೀನಿ, ಎನ್ನು ಸಮಾನ ನಾನು ಬಿಂದು ಬಾಬಾರ ಹೊರತು ಕುತ್ಕೋಬೇಕು. ಮನಸ್ಸಲ್ಲೂ ಕೂಡ ಮಾತುಗಳು ಬೇಡ, ಯಾವುದೇ ಸಂಕಲ್ಪ ಬೇಡ, ಏಕಾಗ್ರಚಿತ್ ಏಕಾಂತವಾಸಿಯಾಗಿ ಮಾತನಾಡಿದರೆ ಬಾಬನ ಜೊತೆ ಮಾತಾಡ್ರಿ, ಸೈಲೆನ್ಸಲ್ಲಿ ಮಾತಾಡ್ರಿ, ಪರಮಧಾಮದಲ್ಲಿ ಕುಳಿತುಕೊಡ್ರಿ ಅಂತ. ಈ ಜಿಜ್ಞಾಸೆ ಬಂದಿದೆ ಅಂದರೆ ನಿಮ್ಮದು ಮೊದಲನೇ ಗುರುತು, ನಿಶಾನಿ, ಚಿಹ್ನೆ, ಸಂಕೇತ ಏನಾಗಿದೆ? ನೀವು ತಲುಪಿದ್ದೀರಿ, ಫಸ್ಟ್ ಸ್ಟೇಜ್ ತನಕ ತಲುಪಿದ್ದೀರಿ ಅಂತ ಅರ್ಥ. ಓಕೆ, ಇನ್ನು ಸಮೀಪದ ಏನಾದ್ರು ಹೇಳ್ತಾರ ನೋಡೋಣ. ಓಕೆನಾ? ನೆಕ್ಸ್ಟ್ ಮುರಳಿಯಲ್ಲಿ ನೆಕ್ಸ್ಟ್ ಡೇನಲ್ಲಿ ಬಾಬಾ ಅದೊಂದು ನೆಕ್ಸ್ಟ್ ಸ್ಟೇಜ್ ಬಗ್ಗೆ ಹೇಳ್ಕೊಡ್ತಾರೆ ನಮ್ಮೆಲ್ರಿಗೂ. ಬಾಪ್ದಾದ ಮುಗುಳ್ನಗ್ತಾ ಒಂದೊಂದು ಮುದ್ದಾದ ಫರಿಷ್ಠೆಗಳನ್ನು ಸಮೀಪದಲ್ಲಿ ಕರೆದು ವಿಜಯೀಭವದ ತಿಲಕವನ್ನು ಹಚ್ತಾ, ರಕ್ಷಕ ಕವಚವನ್ನು ಕೊರಳಲ್ಲಿ ಹಾಕ್ತಾ, ಪವಿತ್ರತೆಯ ಗೋಲ್ಡನ್ ಬ್ಯಾಡ್ಜನ್ನು ಹಾಕ್ತಾ, ಬಾಪ್ದಾದಾರವರು ಅಮೃತವನ್ನು ಕುಡಿಸ್ತಾ, ಸದಾಸು ಮಂಗಲೀಭವದ ಗೋಲ್ಡನ್ ರಿಂಗನ್ನು ತೊಡಿಸ್ತಾ, ಅಪ್ಪಾಜಿಯವರು ಒಂದೊಂದು ಮಗುವಿಗೆ ಅಮರ ಭವದ ವರದಾನವನ್ನು ಕೊಟ್ಟು ಅನುಭವ ಮಾಡಿ, ಅಮರ ಭವದ ವರದಾನವನ್ನು ಪಡೆದು ಟೋಲಿಯನ್ನು ಸ್ವೀಕರಿಸಿ ಹೃದಯೇಶ್ವರನಿಗೆ, ಹೃದಯರಾಮನಿಗೆ ಹೃದಯದಿಂದ ನಮಸ್ತೆ ಅಪ್ಪಾಜಿ, ನಮಸ್ತೆ ಅಪ್ಪಾಜಿ, ಧನ್ಯವಾದಗಳು, ನಮಸ್ತೆ ಅಂತ ಹೇಳ್ತಾ ನನ್ನ ಆತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲ ದಿವ್ಯ ಫರಿಷ್ಠೆಗಳಿಗೆ ನಮಸ್ತೆ, ಗುಡ್ ನೈಟ್. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.